ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಆರಿ ವರ್ಕಲ್ಲಿ ಬೀಡಲ್ಲಿ ಲೀಫನ್ನು ಎಂಬೋಸ್ಡ್ ಆಗಿ ಹೇಗೆ ಫಿಲ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನನ್ನ ಚಾನಲಲ್ಲಿ ಫ್ರೀ ಆರಿ ಎಂಬ್ರಾಯ್ಡ್ರಿ ಕ್ಲಾಸಸ್ ಕೊಡ್ತಾ ಇರ್ತೀನಿ. ಆಲ್ರೆಡಿ ಬೇಸಿಕ್ ಕಂಪ್ಲೀಟ್ ಆಗ್ತಾ ಇದೆ, ಇನ್ನೂ ಅಡ್ವಾನ್ಸ್ ಬಾಕಿ ಇದೆ ಅಷ್ಟೇ. ಪ್ಲೇಲಿಸ್ಟ್ ಕೂಡ ಮಾಡಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಮಧ್ಯ ಮಧ್ಯೆ ನಾನು ತುಂಬಾ ಟಿಪ್ಸ್ಗಳನ್ನ ಹೇಳ್ತಾ ಇರ್ತೀನಿ. ವಿಡಿಯೋನ ಕಲಿಯೋರು ಪೂರ್ತಿಯಾಗಿ ನೋಡಿ ಸರಿಯಾಗಿ ಕೇಳಿಸ್ಕೊಳ್ಳಿ ಏನು ಹೇಳ್ತಾ ಇರ್ತೀನಿ ಅಂತ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಈ ಥರ ಲೀಫಿಗೆ ನಾನು ಡ್ರಾ ಮಾಡ್ಕೊಂಡಿದ್ದೀನಿ. ಮತ್ತು ಯಾವಾಗಲೂ ಹೇಳ್ತಾ ಇರ್ತಾರೆ ಕೆಲವ್ರು ಮೆಸೇಜ್ ಮಾಡಿ, ನಮಗೆ ಈ ಥರ ಫಿಲ್ಲಿಂಗ್ನ ತೋರಿಸ್ಕೊಡಿ, ಬೀಡ್ಸನ್ನು ಫಿಲ್ ಮಾಡೋದು ಹೇಗೆ ಅಂತ ವುಡನ್ ನೀಡಲಲ್ಲಿ ಅಂತ. ಆಲ್ರೆಡಿ ನಾನು ಫಸ್ಟ್ ಕ್ಲಾಸಲ್ಲಿ ತೋರಿಸ್ಕೊಟ್ಟಿದ್ದೀನಿ, ಆದರೂ ಕೆಲವರಿಗೆ ಗೊತ್ತಿಲ್ಲ, ಇನ್ನೊಂದು ಸತಿ ತೋರಿಸ್ಕೊಡಿ, ಬ್ಯಾಲೆನ್ಸ್ ಆಗ್ತಾಯಿಲ್ಲ ಕೈಯಲ್ಲಿ ಅಂತ. ಅದಕ್ಕೆ ಇವತ್ತು ಸ್ವಲ್ಪ ತೋರಿಸ್ತೀನಿ, ನೋಡಿಬಿಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಡಿ, ಈ ಮಿಡ್ಲಿಂದ ಸ್ಟಾರ್ಟ್ ಮಾಡಬೇಕು. ಮಿಡ್ಲಲ್ಲಿ ಕಮಾನ್ ಅಂದರೆ ಯು ಶೇಪಲ್ಲಿ ಒಂದು ಫಿಲ್ಲಿಂಗಿಗೆ ಮಾಡ್ಕೋಬೇಕಾಗತ್ತೆ. ಎರಡು ಟೈಪ್ ಫಿಲ್ಲಿಂಗ್ ಹೇಳ್ತೀನಿ ನಾನು. ಒಂದು ಪೈಪಿಂಗ್ ಥ್ರೆಡ್ ಯೂಸ್ ಮಾಡಿ, ಇನ್ನೊಂದು ಮಿಡ್ಲಲ್ಲಿ ಬೀಡ್ಸನ್ನೇ ಯೂಸ್ ಮಾಡಿ ಹೇಗೆ ಅಂತ ತೋರಿಸ್ತೀನಿ. ನೋಡಿ, ಈ ಥರ ನಾನು ಮಿಡ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಈ ಕಡೆಯಿಂದ ಆ ಕಡೆ ಅಂದರೆ ಯು ಶೇಪಲ್ಲಿ ಕಾಮನ್ ಟೈಪಲ್ಲೇ ಬರಬೇಕು. ಓಕೆ, ಕಾಮನ್ ಟೈಪಲ್ಲಿ ಫಸ್ಟು ನಾನು ಸೀವಿಂಗ್ ಥ್ರೆಡನ್ನು ಹೊರಗೆ ತಕ್ಕೊಳ್ತೀನಿ. ಸೀವಿಂಗ್ ಥ್ರೆಡ್ಡು ಗೋಲ್ಡನ್ ಕಲರ್ ತೊಗೊಂಡಿದ್ದೀನಿ. ನೋಡಿ, ವುಡನ್ ನೀಡಲಲ್ಲಿ ನೀವು ಸ್ವಲ್ಪ ಸ್ವಲ್ಪನೇ ಬೀಡ್ ತೊಗೊಂಡ್ರೆ ಈ ಥರ ನೀವು ಒಂದೊಂದನ್ನೇ ತುಂಬಿಸ್ಕೊಳ್ಳಿ. ಈಗ ಗೋಲ್ಡೆಲ್ಲ ನೀವು ಪ್ಯಾಕೆಟ್ ಗಟ್ಟಲೆ ತೊಗೊಂಡ್ರೆ ಅದನ್ನು ಹೇಗೆ ಫಿಲ್ ಮಾಡೋದು ಅಂತ ನಾನು ಬೀಡ್ಸಿದು ಫಸ್ಟ್ ಕ್ಲಾಸಲ್ಲೇ ತೋರಿಸಿದ್ದೀನಿ. ಬೀಡ್ಸಿದು ಇಂಟ್ರಡಕ್ಷನ್ ಕೊಟ್ಟಿದ್ದೀನಲ್ಲ, ಆ ಕ್ಲಾಸಲ್ಲಿ ತೋರಿಸಿದ್ದೀನಿ. ಮತ್ತು ನೀವು ಈ ಥರ ಕಲರ್ ಬೀಡ್ಗಳೆಲ್ಲ ಜಾಸ್ತಿ ತಂದ್ಕೋಬೇಡಿ, ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ತಂದಿಟ್ಕೊಂಡು ಸಾಕಾಗುತ್ತೆ. ಈ ಥರ ಒಂದು ಪ್ಲಾಸ್ಟಿಕ್ ಪ್ಲೇಟ್ ಅಥವಾ ಯಾವುದಾದ್ರೂ ಇದ್ದರೆ ಅದ್ರ ಮೇಲೆ ಇಟ್ಕೊಂಡು ನೋಡಿ, ನಾನು ಫಿಲ್ಲಿಂಗ್ ಮಾಡ್ತಾ ಇದ್ದೀನಲ್ಲ, ಈ ಥರ ಫಿಲ್ಲಿಂಗ್ ಮಾಡ್ಕೊಳ್ಳಿ. ಬೀಡ್ಸು ಫಿಲ್ಲಿಂಗ್ ಮಾಡುವಾಗ ಹುಕ್ ಇದೆಯಲ್ಲ, ಅದು ಮೇಲ್ಭಾಗಕ್ಕಿರಲಿ. ಹುಕ್ಕು ಕೆಳಭಾಗಕ್ಕಿದ್ದರೆ ಜಾರಿ ಬಿದ್ದು ಹೋಗ್ತಿರುತ್ತೆ, ಮೇಲ್ಭಾಗಕ್ಕಿದ್ದರೆ ಈಸಿಯಾಗಿ ಹೋಗಲ್ಲ. ಮತ್ತು ಬೀಡನ್ನು ಈ ಥರ ಮಧ್ಯ ಬೆರಳಲ್ಲಿ ನೀವು ಬ್ಯಾಲೆನ್ಸ್ ಮಾಡಿ ಹಿಡ್ಕೋಬೇಕಾಗತ್ತೆ. ಮತ್ತು ವರ್ಕ್ ಮಾಡುವಾಗ ಉಂಗುರದ ಬೆರಳಲ್ಲಿ ಕೆಳಗಡೆ ಬಿಡಬೇಕಾಗತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ನೋಡಿ, ನಾನು ಮಧ್ಯ ಬೆರಳಲ್ಲಿ ಬೀಡ್ಸು ಕೆಳಗೆ ಜಾರದ ಹಾಗೆ ಹಿಡ್ಕೊಳ್ತೀನಿ. ನೋಡಿ, ಈ ಥರ. ಮತ್ತು ಕೆಳಗೆ ವರ್ಕ್ ಮಾಡುವಾಗ ಆ ಬೆರಳನ್ನು ಲೂಸ್ ಬಿಟ್ಟು ಉಂಗುರದ ಬೆರಳಿಂದ ದಾರಕ್ಕೆ ನೂಕಬೇಕು. ತೋರಿಸ್ತೀನಿ ನೋಡಿ, ಲೂಸ್ ಬಿಟ್ಟೆ, ನಾನು ಉಂಗುರದ ಬೆರಳಿಂದ ನೂಕಿದೆ ದಾರಕ್ಕೆ. ನೋಡಿ, ಈ ಥರ ನೀವು ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಈಸಿಯಾಗಿ ಲೋಡೆಡ್ ಬೀಡ್ಸನ್ನು ಮಾಡಿಕೊಂಡು ಆರಾಮಾಗಿ ವರ್ಕ್ ಮಾಡ್ಬೋದು. 3-4 ಬೀಡ್ ಮಾಡಿದರೆ ನಿಮಗೆ ಟೈಮ್ ವೇಸ್ಟ್ ಆಗುತ್ತಲ್ವ. ಈ ವುಡನ್ ನೀಡಲ್ ತೊಗೊಂಬಿಟ್ಟು ಈ ಥರ ಫಿಲ್ ಮಾಡಿಕೊಂಡು ಅದರಲ್ಲಿ ವರ್ಕ್ ಮಾಡ್ಕೊಳ್ಳಿ. ನೋಡಿ, ಮಧ್ಯ ಬೆರಳಲ್ಲಿ ಬೀಡ್ಸ್ಗಳನ್ನ ಹಿಡ್ಕೊಂಡು ಬ್ಯಾಲೆನ್ಸ್ ಮಾಡಿ ಕೆಳಗೆ ಬಿಡುವಾಗ ಸ್ವಲ್ಪ ಲೂಸ್ ಬಿಟ್ಟ ತಕ್ಷಣ ಒಂದು ಬೀಡು ಕೆಳಗೆ ಜಾರುವಾಗ ಈ ಉಂಗುರದ ಬೆರಳಿದೆಯಲ್ಲ, ಆ ಬೆರಳಿಂದ ಕೆಳಗಡೆ ನೂಕಿ ದಾರದೊಳಗೆ. ಓಕೆನಾ? ಈಗ ಕಾಮನ್ ಟೈಪಲ್ಲಿ ಕೆಳಗುವರೆಗೂ ನೀವು ಹಾಕ್ಕೊಂಡು ಬನ್ನಿ. ನಾನು ಎರಡು ಟೈಪಲ್ಲಿ ತೋರಿಸ್ತೀನಿ ನಿಮಗೆ. ಈ ಬೀಡ್ ಹಾಕಿಬಿಟ್ಟು ಬೀಡಲ್ಲೇ ಎಂಬೋಸ್ಡ್ ಆಗಿ ಫಿಲ್ಲಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇರೋದು. ಸಾರಿ, ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಯಿತು, ನನಗೆ ಬೇರೆ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ. ಆದರೂ ವಾರಕ್ಕೊಂದು 2-3 ವಿಡಿಯೋ ಆದರೂ ಹಾಕ್ತೀನಿ, ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ಹೇಗೂ ಬೇಸಿಕ್ ಕಂಪ್ಲೀಟ್ ಆಗ್ತಾ ಬಂತು, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಒಂದು ಯು ಶೇಪ್ ಅಥವಾ ಕಮಾನ್ ಶೇಪಲ್ಲಿ ಒಂದು ಈ ಥರ ಹಾಕ್ಕೋಬೇಕು. ಓಕೆ, ಮತ್ತು ಅಲ್ಲಿ ಎಣ್ಣೊಟ್ಟು ಹಾಕ್ಕೊಳ್ಳಿ. ಈಗ ಮಿಡ್ಲಿಂದ ಸ್ಟಾರ್ಟ್ ಮಾಡಬೇಕು. ಈ ಕಡೆ ಬೀಡ್ಸ ಒಳಗಡೆಯಿಂದ ದಾರನ ತಗೊಬೇಕಾಗತ್ತೆ ನೀವು. ನೋಡಿ, ಈ ಕಡೆ ಒಳಗಡೆಯಿಂದ ದಾರ ತಗೊಂಡು ಅದು ಶಾರ್ಪ್ ಇದೆಯಲ್ವಾ ಲೀಫ್, ಇದು ಅಲ್ಲಿಗೆ ಚೈನ್ ಹಾಕಿ ಪಕ್ಕದಲ್ಲೇ ಲಾಕ್ ಮಾಡಿಕೊಂಡು
ಬೀಡ್ಸನ್ನು ಫಿಲ್ ಮಾಡುವಾಗ ಎಷ್ಟು ಬೀಡ್ಸ್ ಬೇಕಾಗುತ್ತೆ ನೋಡಿಬಿಟ್ಟು ಫಿಲ್ ಮಾಡ್ಕೊಳ್ಳಿ. ಫಸ್ಟೇ ಜಾಸ್ತಿ ಬೀಡ್ ಮಾಡ್ಕೊಬೇಡಿ, ತೆಗಿತಾ ಇರಬೇಕಾಗತ್ತೆ. ಅದ್ರ ಬದಲು ಕಮ್ಮಿ ಕಮ್ಮಿನೇ ಹಾಕಿ ಇಟ್ಟು ನೋಡಿ. ಇನ್ನೊಂದು ಬೀಡು ಬೇಕಾಗುತ್ತೆ. ಇದು ಹೈಟಾಗಿ ಬಂದಿದೆ, ಈ ಥರ ಹೈಟ್ ಬರಬಾರ್ದು, ಬೆಂಡಾಗಿ ಬರಬೇಕು. ಓಕೆ ನೋಡಿ, ಸರಿಯಾಗಿಲ್ಲ. ನಾನು ಇನ್ನೊಂದು ಬೀಡನ್ನು ಆ್ಯಡ್ ಮಾಡ್ತೀನಿ. ಈ ಥರ ಬೆಂಡಾಗಿ ಬರಬೇಕು, ಆವಾಗ ಎಂಬೋಸ್ಡ್ ಲುಕ್ಕು ಬರುತ್ತೆ. ನೋಡಿ, ಈ ಥರ ಬೆಂಡಾಗಿ ಬರಬೇಕು ಬೀಡ್ಸ್. ಓಕೆ, ಈ ಥರ ಬೆಂಡಾಗಿ ಕೆಳಗೆ ಮಲ್ಕೊಂಡು ಹಾಗೆ ಬರಬೇಕು. ಮತ್ತು ರೈಟಿಗೆ ತೊಗೊಂಡೋಗ್ತಾ ಇದ್ದೀನಿ. ಇದು ರೈಟು ಲೆಫ್ಟು ಎರಡೂ ಕಡೆ ಒಟ್ಟಿಗೆ ಫಿಲ್ ಮಾಡುವಂಥ ಸ್ಟಿಚ್ಚು. ಇದು ಕೂಡ ನಿಮಗೆ ಹೇಗೆ ಬೇಕು ಹಾಗೆ ಎಷ್ಟು ಬೀಡ್ಸ್ ಬೇಕಾಗುತ್ತೆ ಅಂದರೆ ಫಸ್ಟ್ ಫಿಲ್ ಮಾಡಿದಷ್ಟೇ ಅವಶ್ಯಕತೆ ಇರಲ್ಲ. ನೀವು ಫಸ್ಟು ಸ್ವಲ್ಪ ಹಾಕಿ ನೋಡ್ಕೋಬೇಕು. ಇಟ್ಟು ನೋಡಿದರೆ ಗೊತ್ತಾಗುತ್ತೆ. 1 ಅಥವಾ 2 ಬೀಡು ಎಕ್ಸ್ಟ್ರಾ ಬೀಳುತ್ತೆ ಅನ್ನೋದಾದರೆ ಮತ್ತೆ ಹಾಕ್ಕೊಳ್ಳಿ. ಇದೇ ಥರನೇ ನೀವು ನೀಡಲಿಗೆ ಬೀಡನ್ನು ಫಿಲ್ ಮಾಡ್ಕೊಳ್ತಾ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ನಿಮಗೆ ಹೆವಿ ವರ್ಕೆಲ್ಲ ಇದ್ದಾಗ, ವರ್ಕೌಟ್ ಆಗುವಾಗ ನೀವು ಬೇಕಿದ್ದರೆ ಸ್ವಲ್ಪ ಜಾಸ್ತಿ ಬೀಡುಗಳನ್ನೇ ತಂದುಬಿಟ್ಟು ಅದನ್ನು ಒಟ್ಟಿಗೆ ಲೋಡ್ ಮಾಡೋದನ್ನು ನಾನು ಬೀಡ್ಸಿದ್ದು ಇಂಟ್ರೊಡಕ್ಷನ್ ವಿಡಿಯೋ ಇದೆಯಲ್ವ, ಅದರಲ್ಲಿ ನಾನು ತೋರಿಸಿದ್ದೀನಿ ಮತ್ತು ಫಸ್ಟ್ ವಿಡಿಯೋದಲ್ಲೂ ತೋರಿಸಿದ್ದೀನಿ. ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಎರಡೂ ಕಡೆ ಫಿಲ್ ಮಾಡ್ತಾ ಬನ್ನಿ. ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ ಅಲ್ವಾ? ಏನು ಗೊತ್ತಾ, ನನ್ನ ಚಾನಲಲ್ಲಿ ನಾನು ಎಲ್ಲ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಇನ್ಸ್ಟಾಗ್ರಾಮ್ ಐಡಿಯನ್ನು ಹಾಕಿರ್ತೀನಿ. ಇಲ್ಲ ಅದು ಅಲ್ಲದೆ ಕಮ್ಯುನಿಟಿ ಪೋಸ್ಟಲ್ಲಿ ಕೂಡ ನಾನು ಪೋಸ್ಟ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮ್ ಐಡಿನ. ನೋಡಿಬಿಟ್ಟು ಫಾಲೋ ಮಾಡಿ. ಮತ್ತು ಅದರಲ್ಲಿ ನನಗೆ ಚಾಟಿಂಗ್ ಮೂಲಕ, ಮೆಸೇಜ್ ಮೂಲಕ ನೀವು ಪ್ರಾಕ್ಟೀಸ್ ಮಾಡ್ತಾ ಇರೋ ಫೋಟೋಸು ನನಗೆ ಸೆಂಡ್ ಮಾಡಿ. ನಾನು ನೋಡಿಬಿಟ್ಟು ನಿಮಗೆ ಹೇಳ್ತೀನಿ. ಓಕೆ, ಹಾಗೆ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಕೂಡ ಪೋಸ್ಟ್ ಮಾಡ್ತೀನಿ. ನಿಮ್ಮ ಪ್ರಾಕ್ಟೀಸ್ದ ಫೋಟೋಸ್ ನನಗೆ ಸೆಂಡ್ ಮಾಡಿ. ನೋಡಿ, ಕೆಳಗಡೆ ಬರ್ತಾ ಬರ್ತಾ ಸ್ವಲ್ಪ ಬೀಡ್ಸು ಫಿಲ್ಲಿಂಗ್ ಕಡಿಮೆ ಆಗ್ತಾ ಬರುತ್ತೆ. ಲೀಫ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಲೀಫು ಕೆಳಗಡೆಯಲ್ಲಿ ಸ್ವಲ್ಪ ಅಗಲ ಇದ್ದರೆ ಜಾಸ್ತಿನೇ ತೊಗೊಳುತ್ತೆ, ಅಗಲ ಕಮ್ಮಿ ಇದ್ದಾಗ ಕಮ್ಮಿ ಬೀಡ್ ತೊಗೊಳುತ್ತೆ. ನೋಡಿ, ಈ ಥರ ನೀವು ಬೀಡ್ಸ್ ಎಲ್ಲ ಇದೇ ಥರನೇ ಇರುತ್ತೆ ಫಿಲ್ಲಿಂಗ್ ಮೆಥಡ್. ಓಕೆ, ಇನ್ನೊಂದು ಟೈಪ್ ಇದು ಕೂಡ ನಾನು ತೋರಿಸ್ತೀನಿ. ಅದನ್ನು ಪೈಪಿಂಗ್ ಥ್ರೆಡ್ ಹಾಕಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಓಕೆನಾ? ನೋಡಿ, ಈ ಥರ ಫಿಲ್ಲಿಂಗ್ ಮಾಡ್ಕೊಂಡು ಹೋಗಿ. ಮತ್ತೇನು ಗೊತ್ತಾ, ನೀವು ಪೈಪಿಂಗ್ ಥ್ರೆಡ್ಡು ಗೋಲ್ಡನ್ ಬೀಡ್ಸ್ಗಳು ಬರ್ತಾವಲ್ಲ, ಆ ಥರ ಬೀಡ್ಸ್ಗಳಿಗೆ ಮಾತ್ರ ಪೈಪಿಂಗ್ ಥ್ರೆಡ್ ಯೂಸ್ ಮಾಡಿ. ಈ ಥರ ಕಲರ್ ಬೀಡ್ಗಳಿಗೆ ಕಲರಿದೆ ಬೀಡನ್ನ ಈಗ ಮಾಡಿದೆ ಅಲ್ವಾ, ಸೇಮ್ ಅದೇ ಥರನೇ ಫಿಲ್ಲಿಂಗ್ ಮಾಡ್ಕೊಂಬರ್ಬೇಕು. ನೀವು ಒಳಗಡೆಯಿಂದ ಕಲರ್ ಬೀಡಿಂದನೇ ಕೋಟಿಂಗ್ ಕೊಟ್ಟು ಮೇಲ್ಗಡೆಯಿಂದ ಹಾಕ್ಕೊಂಡು ಬನ್ನಿ. ಏಕೆಂದರೆ ಪೈಪಿಂಗ್ ಥ್ರೆಡ್ಡು ಒಮ್ಮೊಮ್ಮೆ ಈ ಕಲರ್ ಗ್ಲಾಸ್ ಬೀಡ್ ಒಳಗಿಂದ ಕಾಣಿಸೋ ಸಾಧ್ಯತೆ ಇರುತ್ತೆ, ಗೋಲ್ಡ್ ಬೀಡ್ಸಲ್ಲಿ ಕಾಣಿಸೋದಿಲ್ಲ. ಅದಕ್ಕೆ ಈ ಥರ ಫಿಲ್ಲಿಂಗ್ ಮಾಡಿ. ಮತ್ತು ಗೋಲ್ಡನ್ ಬೀಡ್ಸ್ಗಳಿಗೆಲ್ಲ ಈ ಜರ್ದೋಸಿ ಬರುತ್ತೆ, ಜರ್ದೋಸಿ ದೊಡ್ಡ ಜರ್ದೋಸಿ ಬರುತ್ತೆ ಅಲ್ವ, ದೊಡ್ಡ ಸೈಜಿದು, ಅದನ್ನೆಲ್ಲ ಯೂಸ್ ಮಾಡ್ಕೊಳ್ತಾರೆ ಒಳಗಡೆಯಿಂದ ಎಂಬೋಸ್ಡ್ ಲುಕ್ ಕೊಡಲಿಕ್ಕೆ. ಅದು ಮುಂದೆ ಮುಂದೆ ನಿಮಗೆ ತೋರಿಸ್ತಾ ಹೋಗ್ತೀನಿ. ಎಲ್ಲ ಒಂದೇ ಸತಿ ತೋರ್ಸೋಕ್ಕಾಗಲ್ಲ, ನಿಮಗೂ ಪ್ರಾಕ್ಟೀಸ್ ಆಗಬೇಕು. ನೋಡಿ, ಕಂಪ್ಲೀಟ್ ಆಗ್ತಾ ಬಂತು. ಈ ಥರ ಫಿಲ್ ಮಾಡಿಬಿಟ್ಟು ಎಂಡ್ ನಾಟ್ ಹಾಕಿ. ಓಕೆ, ಮತ್ತು ಬೀಡು ಎಷ್ಟು ಅವಶ್ಯಕತೆ ಇರುತ್ತೆ ನೋಡಿಬಿಟ್ಟು, ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ಫಿಲ್ಲಿಂಗ್ ಮಾಡಿಕೊಂಡು ಎಂಡ್ ಮಾಡ್ಕೊಳ್ಳಿ. ನೋಡಿ, ಬೀಡೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ ಎಂಬೋಸ್ಡ್ ಆಗಿ. ಇದು ಸ್ವಲ್ಪ ದೊಡ್ಡ ಸೈಜು ಚಿಕ್ಕ ಸೈಜ್ ಎರಡೂ ಇರುತ್ತೆ ಈ ಗ್ಲಾಸ್ ಬೀಡಲ್ಲಿ. ಇದು ಸ್ವಲ್ಪ ದೊಡ್ಡ ಸೈಜ್ ಇದೆ. ಓಕೆ, ನೋಡಿ ಫಿನಿಶ್ ಆಯಿತು. ಇನ್ನು ನೆಕ್ಸ್ಟ್ ತೋರಿಸ್ತೀನಿ.
ನೋಡಿ, ಇದು ಲೀಫನ್ನು ಡ್ರಾ ಮಾಡಿಕೊಂಡು ನಾನು ಮಧ್ಯದಲ್ಲಿ ಫ್ಯಾಬ್ರಿಕ್ ಗ್ಲೂ ಹಾಕಿ ಪೈಪಿಂಗ್ ಥ್ರೆಡ್ಡನ್ನು ಮಿಡ್ಲ್ ಕಟ್ ಮಾಡಿ ಆ ಕಡೆ ಅರ್ಧ ಭಾಗ ಈ ಕಡೆ ಅರ್ಧ ಭಾಗ ಅಂಟಿಸ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ನಾನು ಬೀಡನ್ನು ಯು ಶೇಪಲ್ಲಿ ಮಾಡಿದ್ನಲ್ವ ಆ ಥರ ಥ್ರೆಡ್ಡನ್ನು ಬೆಂಡ್ ಮಾಡೋಕ್ಕೆ ಹೋಗಬಾರ್ದು. ಮಧ್ಯದಲ್ಲಿ ಕಟ್ ಮಾಡಿ ಆ ಕಡೆ ಈ ಕಡೆ ಫಿಲ್ಲಿಂಗ್ ಮಾಡಬೇಕು. ನೋಡಿ, ಇದು ಕೂಡ ದಾರ ಕೆಳಗಡೆ ಮಧ್ಯದಿಂದ ತೆಗೆದು ಮೇಲ್ಗಡೆ ಶಾರ್ಪ್ ಇರೋ ಜಾಗಕ್ಕೆ ಚೈನ್ ಹಾಕಿ ಲಾಕ್ ಹಾಕಿದ್ದೀನಿ. ಇದಕ್ಕೆ ನಾನು ಗೋಲ್ಡನ್ ಶುಗರ್ ಬೀಡನ್ನು ಹಾಕ್ತಾಯಿದ್ದೀನಿ. ನೋಡಿ, ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ಫಿಲ್ ಮಾಡಿ ಬೆಂಡಾಗಿ ಬರಬೇಕು. ಓಕೆನಾ? ಕರೆಕ್ಟ್ ಎಲ್ಲಿಗೆ ಬೆಂಡಾಗಿ ಬರುತ್ತೋ ಆ ಜಾಗಕ್ಕೆ ನೀವು ಲಾಕ್ ಹಾಕಿ ಮತ್ತೆ ನೆಕ್ಸ್ಟ್ ಚೈನನ್ನು ತಗೋಬೇಕು. ಇದು ಒಂದು ಸೈಡ್ ಫಿಲ್ಲಿಂಗ್ ಇರುತ್ತೆ, ಒಂದು ಸೈಡ್ ಮಾತ್ರ ಫಸ್ಟ್ ಫಿಲ್ಲಿಂಗ್ ಮಾಡ್ಕೊಳ್ಳಿ. ಅಂದರೆ ನಾನು ಹೇಳ್ತಾ ಇರೋದೇನೆಂದರೆ ಎರಡೂ ಟೈಪಲ್ಲೂ ಫಿಲ್ಲಿಂಗ್ ಮಾಡ್ಬೋದು. ಎರಡೂ ಟೈಪು ಇದಕ್ಕೂ ಬೀಡನ್ನು ಮಧ್ಯೆ ಹಾಕ್ಕೋಬೋದು, ಅದಕ್ಕೂ ಥ್ರೆಡ್ಡನ್ನು ಮಧ್ಯೆ ಹಾಕ್ಕೋಬೋದು. ಫಿಲ್ಲಿಂಗು ಇದಕ್ಕೂ ಎರಡೂ ಸೈಡ್ ಒಂದೇ ಸತಿ ಮಾಡ್ಬೋದು, ಅಥವಾ ಒಂದೇ ಸೈಡ್ ಫಸ್ಟ್ ಫಿಲ್ಲಿಂಗ್ ಮಾಡ್ಕೋಬೋದು, ಏನು ವ್ಯತ್ಯಾಸ ಇಲ್ಲ. ಫಿಲ್ಲಿಂಗು ಎರಡು ಟೈಪ್ ಆದರೆ ಎಂಬೋಸ್ಟಿಗೆ ನೀವು ಚೈನ್ನಾದರೂ ಯೂಸ್ ಮಾಡ್ಬೋದು, ಥ್ರೆಡ್ಡನ್ನಾದರೂ ಯೂಸ್ ಮಾಡ್ಬೋದು, ಬೀಡ್ಸನ್ನಾದರೂ ಯೂಸ್ ಮಾಡ್ಬೋದು. ಓಕೆ, ಆದರೆ ಕಲರ್ ಬೀಡ್ಗಳಿಗೆ ನೀವು ಥ್ರೆಡ್ಡನ್ನು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಬೀಡನ್ನೇ ಯೂಸ್ ಮಾಡಿ, ಯಾಕಂದರೆ ಹೊರಗಡೆಯಿಂದ ಕಾಣಿಸ್ಬೋದು. ಇದು ಗೋಲ್ಡನ್ ಬೀಡಿಗೆಲ್ಲ ಥ್ರೆಡ್ಡು ಕಾಣಿಸೋದಿಲ್ಲ. ನೋಡಿ, ಒಂದು ಸೈಡ್ ಫಿಲ್ಲಿಂಗ್ ಮಾಡ್ಕೊಂಬರ್ತೀನಿ. ಈ ಥರ ಫಿಲ್ಲಿಂಗ್ಸ್ ಎಲ್ಲ 3D ವರ್ಕಿಗೆ 5D ವರ್ಕಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓಕೆ, 3D ವರ್ಕು 5D ವರ್ಕಿಗೆಲ್ಲ ಈ ಲೀಫೆಲ್ಲ ಹೇಗೆ ನೀವು ತಗೋಬೇಕಂದ್ರೆ ನೋಡಿ, ಬಟ್ಟೆಲೆ ಆದರೆ ಇಷ್ಟೇ ವರ್ಕ್ ಮಾಡಿ ಸುತ್ತ ಚೈನ್ ಸ್ಟಿಚ್ ಅಥವಾ ಏನಾದರೂ ಕೊಟ್ಟರೆ ಸಾಕಾಗುತ್ತೆ. ಅದೇ ಕಟ್ ಮಾಡಲಿಕ್ಕಿದ್ರೆ ನೀವೇನು ಮಾಡಬೇಕು ಅಂದರೆ ಸುತ್ತ ಚೈನ್ ಸ್ಟಿಚ್ ಕೊಟ್ಟು ಅದಕ್ಕೆ ಜಿಗ್ಜ್ಯಾಗ್ ಸ್ಟಿಚ್ ಹಾಕಿ ಅಡಿಗಡೆಯಿಂದ ಗ್ಲೂ ಹಾಕಬೇಕಾಗತ್ತೆ. ಆಮೇಲೆ ಕಟ್ ಮಾಡಿ ತಕ್ಕೊಳ್ಳಿ. ಅದನ್ನು ನಾನು ನಿಮಗೆ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಹೇಳ್ತೀನಿ 3D 5D ವರ್ಕ್ ಮಾಡುವಾಗ ಹೇಗೆ ಮಾಡಬೇಕು ಅಂತ. ಒಂದು ಸೈಡ್ ಕಂಪ್ಲೀಟ್ ಆಯಿತು ನೋಡಿ, ಅಲ್ಲೇ ಎಣ್ಣಾಟ್ ಹಾಕಿ ಕ್ಲೋಸ್ ಮಾಡಿ. ಆಮೇಲೆ ಮತ್ತೆ ಫಸ್ಟಿಂದನೇ ಈ ಕಡೆ ಲೆಫ್ಟ್ ಸೈಡಿಂದ ಸ್ಟಾರ್ಟ್ ಮಾಡಿ. ಕೆಳಗಿಂದ ಚೈನ್ ತೊಗೊಂಡು ಮೇಲೆ ಲಾಕ್ ಹಾಕ್ಕೊಳ್ಳಿ. ಈ ಕಡೆನೂ ಸೇಮ್ ಫಿಲ್ಲಿಂಗ್ ಮಾಡ್ತಾ ಬಂದರೆ ಆಯಿತು. ಆ ಕಡೆ ಹಾಫ್ ಫಿಲ್ಲಿಂಗ್ ಮಾಡಿದ್ದೀರಲ್ವ ಅದೇ ಥರನೇ ಈ ಕಡೆ ಫಿಲ್ಲಿಂಗ್ ಮಾಡ್ತಾ ಬನ್ನಿ. ಫಿಲ್ಲಿಂಗ್ ಮಾಡೋತ್ತಿಗೆ ಸ್ವಲ್ಪ ಲೆಂತಿಯಾಗಿ ಮಾಡ್ಕೊಳ್ತಾ ಬನ್ನಿ. ಆ ಕಡೆ ಸೈಡ್ ಮಾರ್ಜಿನ್ ನೋಡಿ ಆ ಥರ ಫುಲ್ ಬೆಂಡಾಗಿ ಬರಬೇಕು ಪೈಪಿಂಗ್ ಥ್ರೆಡ್ ಮೇಲೆ. ನೋಡಿ, ಬೀಡ್ ಮೇಲೆ ಮಾಡೋ ಎಂಬೋಸ್ಟಿಗಿಂತ ಪೈಪಿಂಗ್ ಥ್ರೆಡ್ ಮೇಲೆ ಮಾಡೋ ಎಂಬೋಸ್ಟ್ ವರ್ಕು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ನೀವು ಈ ಥರ 3D 5D ವರ್ಕಿಗೆಲ್ಲ ಪೈಪಿಂಗ್ ಥ್ರೆಡ್ಡನ್ನೇ ಯೂಸ್ ಮಾಡ್ಕೊಳ್ಳಿ. ನೋಡಿ, ಇದೇ ಥರನೇ ಇನ್ನುಳಿದ ಹಾಫ್ ಪೋರ್ಷನ್ನು ಫಿಲ್ಲಿಂಗ್ ಮಾಡ್ಕೊಂಬರ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ನಾನು ಇದರಲ್ಲೊಂದು ಸ್ಟೆಮ್ ಸ್ಟಿಚ್ ಇದೆ ಮತ್ತು ಪ್ಯಾಡೆಡ್ ಲೋಡ್ ತೋರಿಸಿದ್ದೆ ಅಲ್ವಾ ಸಿಲ್ಕ್ ಥ್ರೆಡ್ಡಲ್ಲಿ, ಸೇಮ್ ಅದೇ ಥರ ಇದರಲ್ಲಿ ಕೂಡ ಪ್ಯಾಡೆಡ್ ಲೋಡ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮತ್ತು ಇದರಲ್ಲಿ ಏನೇನು ಸ್ಟಿಚ್ ಬಾಕಿ ಇದೆ ಅದೆಲ್ಲ ಸ್ವಲ್ಪ ಕಂಪ್ಲೀಟ್ ಮಾಡ್ತೀನಿ. ಅಲ್ಲಿಗೆ ನಿಮ್ಮದು ಬೇಸಿಕ್ಕು ಕಂಪ್ಲೀಟ್ ಆಗುತ್ತೆ. ಆನಂತರ ಸ್ವಲ್ಪ ನೀವು ಬೇಸಿಕ್ ಡಿಸೈನ್ಸನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಓಕೆ, ಆಮೇಲೆ ನಾನು ಅಡ್ವಾನ್ಸ್ ಕ್ಲಾಸನ್ನು ಕೊಡ್ತೀನಿ. ನಾನು ಸ್ವಲ್ಪ ಬ್ಯುಸಿ ಇರ್ತೀನಿ, ಬೇರೆ ಕೆಲಸಗಳು ಇರುತ್ತೆ. ದಿನ ವಿಡಿಯೋ ಹಾಕೋಕ್ಕಾಗಲ್ಲ ಅಂದರೂ ವಾರಕ್ಕೊಂದು 3ರಿಂದ 4 ವಿಡಿಯೋ ಹಾಕ್ತೀನಿ. ನೋಡಿಬಿಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆನಾ? ಹೇಗಿದ್ದರೂ ಬೇಸಿಕ್ಕು ಕಂಪ್ಲೀಟ್ ಆಯಿತು, ಇನ್ನೇನಿಲ್ಲ. ಮೇನ್ ಇದ್ದ ವರ್ಕೇ ಈಗ ಸಿಲ್ಕ್ ಥ್ರೆಡ್ ಹ್ಯಾಂಡ್ಲಿಂಗು, ಅದನ್ನೇ ನಾನು ತುಂಬ ಕ್ಲಾಸ್ಗಳು ಕೊಟ್ಟು ನಿಮಗೆ ಸಿಲ್ಕ್ ಥ್ರೆಡನ್ನು ಫಸ್ಟ್ ಹೇಳ್ಕೊಟ್ಟಿದ್ದೀನಿ. ಯಾಕೆಂದರೆ ಕಷ್ಟ ಇರೋದು ಅದೇ, ಇದೆಲ್ಲ ನಿಮಗೆ ಕಷ್ಟ ಇಲ್ಲ. ಬೀಡ್ ವರ್ಕ್ ನಿಮಗೆ ಕಷ್ಟ ಅಲ್ಲ, ನಿಮಗೆ ಕಷ್ಟ ಇರೋದು ಸಿಲ್ಕ್ ಥ್ರೆಡ್ ವರ್ಕು ಮತ್ತು ಜರ್ದೋಸಿ. ಅದನ್ನೇ ನಾನು ಜರ್ದೋಸಿ ಹೇಳ್ಕೊಡ್ತೀನಿ, ಸಿಲ್ಕ್ ಥ್ರೆಡ್ ಹೇಳ್ಕೊಟ್ಟಾಗಿದೆ. ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ. ನೋಡಿ, ನಾನು ಎಣ್ಣಾಟ್ ಹಾಕಿ ಕ್ಲೋಸ್ ಮಾಡ್ತಾಯಿದ್ದೀನಿ, ಮುಗೀತು. ಸೇಮ್ ಇದೇ ಥರನೇ ನಾನೀಗ ಕಟ್ ಬೀಡಲ್ಲಿ ತೋರಿಸ್ತೀನಿ. ಈ ಥರ ಹಾಫ್ ಪೋರ್ಷನ್ ಫಸ್ಟ್ ಫಿಲ್ ಮಾಡೋದಕ್ಕೆ ಮಿಡ್ಲನ್ನು ತಗೋಬೇಕಾಗತ್ತೆ. ಆ ಕಡೆ ಸಪ್ರೇಟ್ ಈ ಕಡೆ ಸಪ್ರೇಟ್ ಫಿಲ್ಲಿಂಗ್ ಮಾಡಿದಾಗ ಮಿಡ್ಲಲ್ಲಿ ಗ್ಯಾಪ್ ಜಾಸ್ತಿ ಬರುತ್ತೆ ಅಲ್ವಾ. ಈ ಥರ ಬೀಡನ್ನೇ ಫಿಲ್ಲಿಂಗ್ ಮಾಡ್ಕೋಬೋದು, ಅಥವಾ ಬೇರೆ ಕಲರ್ ಏನಾದರೂ ಬೀಡು ಫಿಲ್ಲಿಂಗ್ ಮಾಡೋದಾದರೆ ಮಾಡ್ಕೋಬೋದು. ಓಕೆ,
ನೋಡಿ ಎಂಡ್ ಆಯಿತು. ಅಲ್ಲೇ ನಾನು ಎಣ್ಣಾಟ್ ಹಾಕಿ ಕ್ಲೋಸ್ ಮಾಡ್ತಾಯಿದ್ದೀನಿ. ಈಗ ನಾನು ಕಟ್ ಬೀಡ್ಸಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಕೂಡ ಮಿಡ್ಲಲ್ಲಿ ನೀವು ಕಟ್ ಬೀಡ್ಸಿಂದನೇ ಈ ಥರ ಒಳಗಡೆ ಕೋಟ್ ಹಾಕ್ಕೊಳ್ಳಿ, ಎಂಬೋಸ್ಡ್ ಲುಕ್ ಬರಲಿಕ್ಕೆ. ಇದರಲ್ಲಿ ನಾನು ಥ್ರೆಡ್ಡಿಂಗಿದು ಕೂಡ ತೋರಿಸ್ತೀನಿ. ಸ್ವಲ್ಪ ಫಾಸ್ಟ್ ಮಾಡಿ ತೋರಿಸಿದ್ದೀನಿ. ಫಸ್ಟುದೆಲ್ಲ ನಿಮಗೆ ಸ್ಲೋ ಆಗಿ ತೋರಿಸಿದ್ದೆ. ಶುಗರ್ ಬೀಡಲ್ಲಿ ಥ್ರೆಡ್ಡಿದು ಮತ್ತು ಬೀಡು ಒಳಗಡೆ ಹಾಕ್ಕೊಳ್ಳೋದು ಹೇಗೆ ಅಂತ ಸ್ಲೋ ಆಗಿ ತೋರಿಸಿದ್ದೀನಿ. ಸೇಮ್ ಅದೇ ಥರನೇ ಫಿಲ್ಲಿಂಗ್ ಮಾಡ್ಕೊಳ್ತಾ ಬನ್ನಿ. ನೋಡಿ, ಇದು ಬೀಡನ್ನು ನಾನು ಒಳಗೆ ಫಿಲ್ಲಿಂಗ್ ಮಾಡ್ಕೊಂಬಿಟ್ಟು ಎರಡು ಸೈಡು ಒಟ್ಟಿಗೆ ಫಿಲ್ಲಿಂಗ್ ಕೊಡ್ತಾಯಿದ್ದೀನಿ. ಸ್ಟಿಚಸನ್ನು ಎರಡು ಸೈಡಿಂದ ಲೋಡ್ ಕೊಡ್ತಾಯಿದ್ದೀನಿ ಒಂದೇ ಸತಿ. ಇದನ್ನು ಒಳಗಡೆಯಿಂದ ಕಟ್ ಬಿಡ್ಸಿಂದನೇ ಮಾಡಿ. ಇದು ಗೋಲ್ಡನ್ ಕಲರ್ ಕಟ್ ಬಿಡ್ಸು, ಸೀವಿಂಗ್ ಥ್ರೆಡನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಏನು ಗೊತ್ತಾ, ನೀವು ಬ್ಲೌಸಿಗೆಲ್ಲ ಡಿಸೈನ್ ಮಾಡುವಾಗ ಥ್ರೆಡ್ಡೆಲ್ಲ ಯೂಸ್ ಮಾಡೋದಾದರೆ ಬ್ಲೌಸಿಗೆ ಯೂಸ್ ಮಾಡೋ ಸೇವಿಂಗ್ ಥ್ರೆಡ್ ಕಲರನ್ನೇ ಯೂಸ್ ಮಾಡಿದ್ರೂ ನಡೆಯುತ್ತೆ ನಿಮಗೆ. ಗೋಲ್ಡನ್ ಬೀಡ್ಸಿಗೆ ಗೋಲ್ಡನ್ ಸೇವಿಂಗ್ ಥ್ರೆಡ್ ಯೂಸ್ ಮಾಡಿದರೂ ಸಾಕು. ನೋಡಿ, ಕಂಪ್ಲೀಟ್ ಆಯಿತು. ಈಗ ನಾನು ಪೈಪಿಂಗ್ ಥ್ರೆಡ್ಡಿದು ಒಂದು ಸೈಡ್ ಅಂದರೆ ಹಾಫ್ ಲೋಡಿಂಗ್ ತೋರಿಸ್ತಾ ಇದ್ದೀನಿ. ಪೈಪಿಂಗ್ ಥ್ರೆಡ್ಡನ್ನು ನೀವು ಫ್ಯಾಬ್ರಿಕ್ ಗ್ಲೂ ಹಾಕಿ ಮಿಡ್ಲಲ್ಲಿ ಕಟ್ ಮಾಡಿ ಆ ಕಡೆ ಒಂದು ಈ ಕಡೆ ಒಂದು ಜಾಯಿಂಟ್ ಮಾಡ್ಕೋಬೇಕು. ಹಾಗೆ ಪೈಪಿಂಗ್ ಥ್ರೆಡನ್ನು ಬೆಂಡ್ ಮಾಡಿಕೊಂಡು ನೀವು ಜಾಯಿಂಟ್ ಮಾಡೋಕ್ಕೆ ಹೋಗಬಾರ್ದು. ಓಕೆ, ನೋಡಿ ಈ ಥರ ಒಂದು ಸೈಡ್ ಫಿಲ್ಲಿಂಗು ಮಾಡ್ಕೊಂಡ ನಂತರ ಮತ್ತೆ ಈ ಸೈಡ್ ಫಿಲ್ಲಿಂಗ್ ಮಾಡ್ಕೋಬೇಕಾಗತ್ತೆ. ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಐಡಿಗೆ ಫೋಟೋ ಸೆಂಡ್ ಮಾಡಿ. ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಅದನ್ನು ಕಳಿಸ್ತೀನಿ, ಪೋಸ್ಟ್ ಮಾಡ್ತೀನಿ. ಹಾಗೆ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಕೂಡ ನಾನು ನೋಡ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ಓಕೆನಾ? ನೋಡಿ, ಮತ್ತು ಬೀಡ್ಸ್ ಬಗ್ಗೆ ಕೆಲವ್ರು ಕೇಳ್ತಾಯಿದ್ರು ನನ್ನ ಹತ್ರ. ಬೀಡ್ಸ್ದು 2mm 3mm ಬಗ್ಗೆ. 2mm 3mm ಅಂಗಡಿಗಳಲ್ಲಿ ಅವರಿಗೆ ಗೊತ್ತಿರುತ್ತೆ. ಏನಂದರೆ 2mm ಸ್ಟಾರ್ಟಿಂಗ್ ಆದರೆ 5mm 6mm ಲಾಸ್ಟ್ ಸೈಜ್ ಆಗಿರುತ್ತೆ ಅಷ್ಟೇ. ಓಕೆ, ಥ್ಯಾಂಕ್ ಯು.